ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ನಿಲಯಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀ ಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುರ್ಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರವರ್ಧ, ಅಂಬರೀಷವರ್ಧ, ನಾರದವರ್ಧ, ಪ್ರಹ್ಲಾದವರ್ಧ, ಗಜೇಂದ್ರವರ್ಧ, ಮುಚುಕುಂದವರ್ಧ, ಧ್ರುವವರ್ಧ, ವಿಭೀಷಣವರ್ಧ, ಪುಂಡರೀಕವರ್ಧ ಮತ್ತು ಪರಾಶರವರ್ಧ ಎಂದ 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಅಂದರೆ ಶ್ರೇಷ್ಠ ಜೀವರು, ಸಾತ್ವಿಕರು, ವಿಷ್ಣುವಿನ ವಿಶೇಷವಾದ ಪ್ರಸಾದವನ್ನು ಪಡೆದವರು ಎಂದರ್ಥ. ಭಗವಂತನ ಪ್ರಸಾದ ಪಡೆಯುವುದಕ್ಕೆ ಅರ್ಹತೆಗಳು ಏನು ಅಂದರೆ, ಹರೇರನುಚರಾಃ ನೀಚೋಚ್ಚ ಭಾವಂ ಗತಾಃ. ಅನಂತ ಜೀವರು ಭಗವಂತನ ಅನುಚರರಾಗಿದ್ದಾರೆ. ತಾವು ಅನುಚರರು ಎಂಬ ಭಾವನೆಯನ್ನು, ಎಂಬ ಅಸ್ತಿತ್ವವನ್ನು, ಎಂಬ ಜ್ಞಾನವನ್ನು ತಿಳಿದುಕೊಳ್ಳುವುದು ವರದರ ಮೂಲ ಲಕ್ಷಣ. ಮತ್ತು ಅನುಚರರಲ್ಲೂ ಸಹ ನೀಚ, ಉಚ್ಚ, ಅಧಮ ಈ ರೀತಿಯಲ್ಲಿ ವಿಭಾಗಗಳಿದೆ. ಅವರ ಯೋಗ್ಯತಾ, ಗುಣ ಎಲ್ಲವೂ ಸಹ ತಾರತಮ್ಯೋಪೇತವಾಗಿದೆ, ತರತಮ ಭಾವನೆಯಿಂದ ಕೂಡಿದೆ. ಇದು ವಾಸ್ತವಿಕ ಸ್ವರೂಪ ಎಂದು ಬದಲಾಗದ ಗುಣ. ಇದನ್ನು ನಾವು ತಿಳಿಯುವುದರಿಂದ ಪಂಚಭೇದ ತಾರತಮ್ಯ ಎಂಬುದು ದೃಢ ಮಾಡಿಕೊಂಡಂತೆ ಆಗುತ್ತದೆ. ಪಂಚಭೇದ ತಾರತಮ್ಯವನ್ನು ದೃಢ ಮಾಡಿಕೊಂಡವರೇ ವರದರು ಎಂದು ಹೆಸರು. ಹಾಗಾದರೆ ಪಂಚಭೇದ ತಾರತಮ್ಯ ಎಲ್ಲರೂ ತಿಳಿಯಬಹುದಲ್ಲ, ಪ್ರತ್ಯಕ್ಷವಾಗಿ ಯೋಗ್ಯವಾಗಿದೆಯಲ್ಲ. ಆದರೂ ಸಹ ಎಲ್ಲರ ಮನಸ್ಸಿನಲ್ಲಿ ಧರ್ಮದಲ್ಲಿ ಭ್ರಾಂತಿ ಉಂಟಾಗಿರುತ್ತದೆ. ಧರ್ಮೀಯಲ್ಲಿ ಭ್ರಾಂತಿ ಇಲ್ಲದಿದ್ದರೂ ಧರ್ಮದಲ್ಲಿ ಅಂದರೆ ವ್ಯಾಪಾರದಲ್ಲಿ ವಿವಿಧವಾದ ಪ್ರಕಾಶದಲ್ಲಿ ಭ್ರಮೆ ಇರುತ್ತದೆ. ಇದನ್ನು ನಾವು ಸಿದ್ಧಪಡಿಸಿಕೋಸ್ಕರವಾಗಿ ಅಂದರೆ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳುವುದು ಹೇಗೆ? ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿಶೇಷಾಕಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಅವಿರೋಧ ಅಧ್ಯಾಯದಲ್ಲಿ 3ನೇ ಪಾದದ 13ನೇ ಅಧಿಕರಣ ಕಂಪನಾಧಿಕರಣ ಎಂಬತಕ್ಕಂಥದ್ರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕಂಪನೆ ಅಂದರೆ ಯಾವ ಜೀವರಿಗೆ ಇರತಕ್ಕಂಥದ್ದು. ಭಗವಂತನಿಗೆ ಸ್ವತಂತ್ರನಾದ್ದರಿಂದ ಅವನಲ್ಲಿ ನೇಹಾನಾನಾಸ್ತಿ ಕಿಂಚನ. ಹೀಗಿದ್ದರೂ ಸಹ ಕೆಲವು ಶ್ರುತಿಗಳು ಭಗವಂತನಿಗೂ ಮತ್ತು ಜೀವರಿಗೂ ಸಮಾನವಾದ ಲಕ್ಷಣಗಳನ್ನು ಹೇಳುವುದರಿಂದ ನಮಗೆ ಸಂಶಯ ಬರುತ್ತದೆ. ಅಂಶಾಧಿಕರಣ ಎಂಬುದರಲ್ಲಿ 18ನೇ ಅಧಿಕರಣ. ಈ ಅಧಿಕರಣದಲ್ಲಿ ನಮಗೆ ಕೆಲವು ಶ್ರುತಿಗಳು ಭಗವಂತನಿಂದ ಜೀವರು ಭಿನ್ನಾಂಶರೋ ಅಥವಾ ಅಭಿನ್ನಾಂಶರೋ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಶ್ರುತಿಯೇ ನಮಗೆ ವಿರೋಧವನ್ನು ತಂದುಕೊಡುತ್ತದೆ ನಮ್ಮ ಜ್ಞಾನದಲ್ಲಿ ಎಂದು ತಿಳಿದಾಗ ವಾಸ್ತವವಾಗಿ ಅಂಶಾಧಿಕರಣದ ಲಕ್ಷಣವನ್ನು ನಾವು ತಿಳಿಯುವಾಗ ಭಗವಂತ ಪೂರ್ಣ ಶಕ್ತನಾದ್ದರಿಂದ ನಾವು ಅಲ್ಪಶಕ್ತರು, ಅಜ್ಞಾನಿಗಳು. ಆದ್ದರಿಂದ ಭಗವಂತನ
ಅಂಶ ಎಂದು ನಾವು ಆಗಲು ಸಾಧ್ಯವೇ ಇಲ್ಲ. ಅದು ಪ್ರತ್ಯಕ್ಷಕ್ಕೆ ಗೋಚರವಾಗುತ್ತದೆ. ವೇದೋಕ್ತವಾದ ಯಾವ ಗುಣವೂ ನಮ್ಮಲ್ಲಿ ಇಲ್ಲದಿದ್ದಾಗ ನಾವು ಹೇಗೆ ತಾನೇ ಈಶ್ವರತ್ವವನ್ನು ಹೇಳಿಕೊಳ್ಳುವುದು? ನಮ್ಮ ಹಿತವನ್ನೇ ನಾವು ಮಾಡಿಕೊಳ್ಳಲು ಸಾಮರ್ಥ್ಯವಿಲ್ಲದಿದ್ದಾಗ ನಮಗೆ ನಾಯಕತ್ವವನ್ನು ಹೇಳಿಕೊಳ್ಳತಕ್ಕಂಥ ಬಗೆಯಾದರೂ ಎಲ್ಲಿರುವುದು? ಆದರೂ ಸಹ ಇದು ಪ್ರತ್ಯಕ್ಷ ಗಮ್ಯವಾದರೂ ನಮಗೆ ಶ್ರುತಿಯಲ್ಲಿ ಭೇದ ಪರವಾಗಿಯೂ ಮತ್ತು ಅಭೇದ ಪರವಾಗಿಯೂ ಇರತಕ್ಕಂಥ ಶ್ರುತಿಗಳನ್ನು ನಮಗೆ ಸಂಶಯವನ್ನು ಒಡ್ಡಿದಾಗ ಆ ಸಂಶಯ ನಿವಾರಣೆಗೆ ಶ್ರೀಮದಾನಂದ ತೀರ್ಥರು ವ್ಯಾಖ್ಯಾನವನ್ನು ಮಾಡಿ ನಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಪ್ರಸ್ತುತ ಭಗವಂತನಲ್ಲಿ ಮತ್ತು ಅವನ ಅವತಾರಗಳಲ್ಲಿ ಅತ್ಯಂತ ಅಭೇದವನ್ನು ತಿಳಿದುಕೊಳ್ಳುವ ವಿಷಯವನ್ನು ನಾವು ತಿಳಿತಾ ಇದ್ದೇವೆ. ಶ್ರೀ ವೇದವ್ಯಾಸ ದೇವರು ಇಲ್ಲಿ ಒಂದು ಸೂತ್ರವನ್ನು ಹೇಳಿದ್ದಾರೆ. ಓಂ ಸ್ಮರಂತಿ ಚ ಓಂ. ಇಲ್ಲಿ ದೃಷ್ಟಾಂತ ಮಾತ್ರದಿಂದ ನಿರ್ಣಾಯಕವಾಗದೇ ಇರುವುದರಿಂದ ಅಲ್ಲಿ ಹಾಗೇ ಇದ್ದರೂ ಜೀವರಿಗೂ ಮತ್ಸ್ಯಾದಿ ರೂಪಗಳಿಗೂ ಸ್ವರೂಪಾಂಶತ್ವವು ಅಭೇದವು ಏಕೆ ಆಗಬಾರದು ಎಂದರೆ ಸ್ಮೃತಿಗಳಿಂದ ಪರಿಹರಿಸತಕ್ಕ ಸೂತ್ರವನ್ನು ಹೇಳುತ್ತಾರೆ. ಓಂ ಸ್ಮರಂತಿ ಚ ಎಂಬತಕ್ಕಂಥದ್ದು ಇದರ ಸೂತ್ರಾರ್ಥ. ದೃಷ್ಟಾಂತ ಮಾತ್ರದಿಂದ ಇದನ್ನು ಹೇಳುವುದಲ್ಲ, ಮತ್ತು ಸ್ಮೃತಿಕರ್ತೃಗಳು ಜೀವರಿಗೆ ಭಿನ್ನಾಂಶತ್ವವನ್ನು ಮತ್ಸ್ಯಾದಿಗಳಿಗೆ ಅಭಿನ್ನಾಂಶತ್ವವನ್ನು ಹೇಳುತ್ತಾರೆ. ಸೂತ್ರಕಾರಿಗೆ ಅಭಿಪ್ರೇತವಾದ ಸ್ಮೃತಿಗಳನ್ನು ಹೇಳುತ್ತಾರೆ. ಏತೆ ಸ್ವಂಶಕಲಾ ಪುಂಸಾಹ ಕೃಷ್ಣಸ್ಸು ಭಗವಾನ್ ಸ್ವಯಂ ಎಂಬತಕ್ಕಂಥದ್ದು ಮೊದಲನೇ ಶ್ರುತಿ. ಕೃಷ್ಣ ಮುಕ್ತಿರಿಚ್ಯತೆ ವೀತಮೋಹ ಇತ್ಯಾದಿಗಳಿದ್ದಂತೆ ಕೃಷ್ಣ ಶಬ್ದಕ್ಕೆ ಮೂಲ ರೂಪಿಯಾದ ನಾರಾಯಣನು ಎಂದರ್ಥ. ಏತೆ ಸ್ವಾಂಶಕಲಾ ಪುಂಸಾಹ ಕೃಷ್ಣಸ್ಸು ಭಗವಾನ್ ಸ್ವಯಂ. ಭಗವಂತನ ಮೂಲ ರೂಪ ಮತ್ತು ಅವನ ಅನಂತ ಅವತಾರಗಳಿಗೆ ಅಭಿನ್ನವನ್ನು ನಾವು ತಿಳಿಯಬೇಕು. ಎರಡನೇ ಸ್ಮೃತಿ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೇ ಎಂಬತಕ್ಕಂಥದ್ದು. ಸ ಏವ ಪ್ರಥಮಂ ದೇವಃ ಕೌಮಾರಂ ಸ್ವರ್ಗಮಸ್ಥಿತಃ ಇತ್ಯಾದಿಗಳಿಂದ ಜನಿತಃ ವಿಷ್ಣು ಯಶಸ್ಸಃ ನಾಮ್ನ ಕಲ್ಕಿ ಜಗತ್ಪತಿಃ ಎನ್ನುವ ಪರ್ಯಂತ ಹೇಳಲ್ಪಟ್ಟ ಈ ವರಾಹಾಜ್ಯ ಅವತಾರಗಳು ಪರಮಪುರುಷನಾದ ಶ್ರೀನಾರಾಯಣನ ಸ್ವರೂಪಾಂಶಗಳೇ ವಿಭಾಗಗಳು, ಭಿನ್ನಾಂಶಗಳಲ್ಲ. ಅಂದರೆ ಈ ವರಾಹಾಜ್ಯ ಅವತಾರಗಳು ಸ್ವರೂಪಾಂಶ ರೂಪಗಳನ್ನು ಮಾತ್ರವಲ್ಲ, ಮತ್ತೆ ಸಾಕ್ಷಾತ್ ಷಡ್ಗುಣ ಸಂಪನ್ನವಾದ ಮೂಲರೂಪಿಯಾದ ನಾರಾಯಣನಿಂದ ಅತ್ಯಂತ ಅಭಿನ್ನಗಳೇ. ಆದಿ ಸೃಷ್ಟಿಯಲ್ಲಿ ಅವತರಿಸಿದ ಈ ವರಾಹಾಜ್ಯ ಅವತಾರಗಳೇ ದೈತ್ಯರಿಂದ ಪೀಡಿತರಾದ ಜನರನ್ನು ಪ್ರತಿಯುಗದಲ್ಲಿಯೂ ಪುನಃ ಅವತರಿಸಿ ರಕ್ಷಿಸುತ್ತಾರೆ ಮತ್ತು ಸುಖಪಡಿಸುತ್ತಾನೆ. ಹೀಗೆ ವರಾಹಾಜ್ಯ ಅವತಾರಗಳು ಸ್ವರೂಪಾಂಶಗಳೆಂದು ಹೇಳಿ ಋಷಿಯೋ ಮನವೋ ದೇವಾಃ ಮನುಪುತ್ರಾಃ ಮಹೋಜಸಃ ಕಲಾ ಸರ್ವೇ ಹರಿರೇವ ಸಪ್ರಜಾತ ಪ್ರಚಯಃ ಸ್ಮೃತಾ ಇತ್ಯಾದಿ ಶ್ಲೋಕಗಳಿಂದ ಶ್ರೀಹರಿಯ ಅಂಶಭೂತರೆಂದು ಹೇಳಿದವರಿಗೆ ಭಿನ್ನಾಂಶತ್ವವನ್ನು ಹೇಳುತ್ತಾರೆ. ಅತಃ ಪರಂ ಯದವ್ಯಕ್ತಂ ಅವ್ಯೂಢಗುಣಬೃಂಹಿತಂ ಅದೃಷ್ಟಾಶ್ರುತವಸ್ತುತ್ವಾತ್ ಸ ಜೀವೋ ಯಃ ಪುನರ್ಭವಃ. ಪರಮಪುರುಷನಿಂದಲೂ ಜಡದಿಂದಲೂ ಭಿನ್ನವಾದ ಅಕಾರ್ಯವಾದ ಅಥವಾ ಸೂಕ್ಷ್ಮವಾದ ಅನಾದಿ ಕಾಲವನ್ನು ಆರಂಭಿಸಿ ಯಾವಾಗಲಾದರೂ ಚ್ಯುತಿ ಇಲ್ಲದಿರುವ
ಸತ್ವ ಮೊದಲಾದ ಗುಣಗಳಿಂದ ಕೂಡಿರುವ ಯಾವುದು ಚೈತನ್ಯವೋ ಅದು ಜೀವವು. ಮತ್ತು ಪರಮಾತ್ಮ ಸ್ವರೂಪವನ್ನು ಶ್ರವಣ ಮನನ ಉಪಾಸನ ಸಾಕ್ಷಾತ್ಕಾರಗಳು ಮಾಡದೇ ಇದ್ದುದರಿಂದ ಪುನಃ ಪುನಃ ಹುಟ್ಟತಕ್ಕವನು ಮರಣವನ್ನು ಹೊಂದತಕ್ಕವನು ಎಂದರ್ಥ. ಯಾವ ಸಂಸಾರಿಯೂ ಆತನೇ ಜೀವನು. ಹೀಗೆ ಭಾಗವತದಲ್ಲಿ ಹೇಳಿದೆ. ಜೀವರಿಗೂ ಮತ್ತು ಭಗವಂತನಿಗೂ ಮುಖ್ಯವಾದ ಭಿನ್ನಾಂಶವನ್ನು ನಾವು ಹೇಗೆ ಏನು ತಿಳಿತಾ ಇದ್ದೀವಿ ಅಂದರೆ, ನಮಗೆ ಹುಟ್ಟು ಮತ್ತು ಸಾವುಗಳಿದೆ. ಯಾತಕ್ಕೆ ಹುಟ್ಟು ಮತ್ತು ಸಾವುಗಳಿದೆ ಅಂದರೆ ಸರಿಯಾದ ಅರ್ಥವನ್ನು ತತ್ವವನ್ನು ತಿಳಿಯದ ಕಾರಣ. ನಮಗೆ ಈ ಹುಟ್ಟು ಸಾವು ಎಂಬತಕ್ಕಂಥ ಶಿಕ್ಷೆ ಅಂದರೆ ನೀತಿಯನ್ನು ಕೊಡೋಕ್ಕೂ ಸಲುವಾಗಿ ಜೀವರು ಅನಿತ್ಯರು, ಅಂದರೆ ಅನಿತ್ಯವಾದ ದೇಹ ಸಂಪರ್ಕ ಉಳ್ಳವರು ಎಂಬುದನ್ನು ತೋರಿಸ್ತಾ ಇದ್ದಾನೆ ಭಗವಂತ. ಇದು ಸ್ಮೃತಿಯಲ್ಲೂ ಹೇಳಲ್ಪಟ್ಟಿದೆ. ತಥಾಚ ಏತೇ ಎನ್ನುವ ಆಜ್ಯವಾಕ್ಯದಿಂದ ವರಾಹಾಜ್ಯ ಅವತಾರಗಳಿಗೆ ಸ್ವರೂಪಾಂಶತ್ವವನ್ನು ಹೇಳಿ ಅಥ ಪರಂ ಎನ್ನುವ ಎರಡನೇ ವಾಕ್ಯದಲ್ಲಿ ಕಲಾಹ ಸರ್ವೇ ಹರಿರೇವಾ ಎಂದು ಅಂಗತ್ವೇನ ಉಕ್ತರಾದ ಜೀವರಿಗೆ ಭೇದವನ್ನು ಹೇಳಿದ್ದರಿಂದ ಜೀವರಿಗೆ ಮತ್ಸ್ಯಾದಿಗಳಂತೆಯೇ ಸ್ವರೂಪಾಂಶತ್ವವಲ್ಲವೆಂದು ಉಕ್ತವಾಯಿತು. ಮತ್ಸ್ಯ ಕೂರ್ಮ ವರಾಹ ಎಂಬತಕ್ಕಂಥ 10 ಅವತಾರಗಳಿಗೆ ಮತ್ತು ಅನಂತ ಅವತಾರಗಳಿಗೆ ಸ್ವರೂಪಾಂಶತ್ವ, ಜೀವರಿಗೆ ಅಸ್ವರೂಪಾಂಶತ್ವ ಲಕ್ಷಣವಿದ್ದ ಪ್ರಯುಕ್ತ ಅಂಶಿಯಿಂದ ಭೇದಾಭೇದಗಳು ಎನ್ನುವ ಅಭಿಪ್ರಾಯದಿಂದ ಅವರಿಗೆ ಲಕ್ಷಣವನ್ನು ಸ್ಮೃತಿಯಿಂದ ಹೇಳುತ್ತಾರೆ. ಸ್ವಾಂಶಸ್ತೋ ವಿಭಿನ್ನಾಂಶ ಇತಿ ದ್ವೇದಾಂಶ ಈಷ್ಯತೆ. ಅಂಶಿನೋ ಯತ್ತು ಸಾಮರ್ಥ್ಯಂ ಯತ್ತು ಸ್ವರೂಪಂ ಯಥಾ ಸ್ಥಿತಿ ತದೇವ ನ ಅಣುಮಾತ್ರೋಪಿ ಭೇದಃ ಸ್ವಾಂಶಾಂಶಿನೋ ಕ್ವಚಿತ್ ವಿಭಿನ್ನಾಂಶೋ ಅಲ್ಪಶಕ್ತಿ ಸ್ಯಾತ್ ಕಿಂಚಿತ್ ಸಾದೃಶ್ಯ ಮಾತ್ರಯುಕ್ತಃ ಇತಿ ವಾರಾಹಿ. ಭಗವಂತನು ಸ್ವರೂಪಾಂಶ, ಜೀವನು ಭಿನ್ನಾಂಶ ಅಂತ ಹೇಗೆ ಹೇಳುವುದು ಅಂದರೆ, ಜೀವನದಲ್ಲಿರ್ತಕ್ಕಂಥ ಸಾಮರ್ಥ್ಯ ಅತಿ ಅಲ್ಪವಾದುದು. ಭಗವಂತನ ಅವನ ಅವತಾರಕ್ಕೂ ಮತ್ತು ಅವನ ಮೂಲ ರೂಪಕ್ಕೂ ಪೂರ್ಣವಾದ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದಾಗಿರುತ್ತದೆ. ಜೀವ ಹುಟ್ಟುತ್ತಾನೆ, ಶೈಶವಾವಸ್ಥೆಯಲ್ಲಿ ಜ್ಞಾನವೇ ಇರುವುದಿಲ್ಲ. ಯೌವನದಲ್ಲಿ ಶಕ್ತಿಯನ್ನು ಕ್ರೋಢೀಕರಿಸುತ್ತಾನೆ, ವೃದ್ಧಾಪ್ಯದಲ್ಲಿ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ತನ್ನ ಜೀವನದಲ್ಲಿ ತನ್ನ ಕಣ್ಣೆದುರಿಗೆ ತನ್ನ ದೇಹದಲ್ಲಿ ಶಕ್ತಿ ಇಲ್ಲದಂತೆ ಅವನು ಅನುಭವಿಸುತ್ತಾನೆ. ಅಂದರೆ ಈ ಶಕ್ತಿಯ ವೈಗುಣ್ಯತೆ ಭಗವಂತನಲ್ಲಿ ಸದಾಕಾಲ ಪೂರ್ಣ ಪ್ರಮಾಣದಲ್ಲಿ ಇರುತ್ತದೆ. ಇದು ಒಂದೇ ಗುಣದಿಂದ ಎಲ್ಲ ಜೀವರು ತಾವು ಅಲ್ಪರು ಎಂಬತಕ್ಕಂಥದ್ದನ್ನು ತಿಳಿಯಬಹುದು ಎಂಬತಕ್ಕಂಥದ್ದಾಗಿ ಈ ಸ್ಮೃತಿ ಉದಾಹರಣೆಯನ್ನು ತಿಳಿಸ್ತಾ ಇದ್ದಾರೆ. ಸ್ವರೂಪಾಂಶವು ಅಥವಾ ಭಿನ್ನಾಂಶ ಅಂತ ಎರಡು ಅಂಶವು ಎರಡು ವಿಧವಾಗಿ ಅಂಗೀಕೃತವಾಗುತ್ತದೆ. ಅಂಶಿಗೆ ಯಾವುದು ಜಗತ್ಸೃಷ್ಟ್ಯಾದಿ ರೂಪವಾದ ಸಾಮರ್ಥ್ಯವೋ, ಯಾವುದು ಜ್ಞಾನ ಆನಂದಾದ ಸ್ವರೂಪವೋ, ಸರ್ವೋತ್ತಮತ್ವಾದ ರೂಪವಾದ ಯಾವುದು ಸ್ಥಿತಿಯೋ, ಅಥವಾ ದೇಶ ಕಾಲ ಗುಣಗಳಿಂದ ವ್ಯಾಪ್ತವಾಗಿರಬೇಕೆಯೋ ಅದೇ ಸ್ವರೂಪಾಂಶಕ್ಕೂ ಆಗುತ್ತದೆ. ಆದ್ದರಿಂದ ಭಿನ್ನವಾದುದು ಅಲ್ಲ. ಏಕೆಂದರೆ ಸ್ವರೂಪಾಂಶಕ್ಕೂ ಅಂಶಿಗೂ ಯಾವ ಕಾಲದಲ್ಲಿಯೂ ಅತ್ಯಲ್ಪವಾದ ಅಂದರೆ ಅಭೇದ ಸಹಿತವಾದ ಭೇದವೂ ಇಲ್ಲ. ವಿಭಿನ್ನಾಂಶದ ಲಕ್ಷಣವನ್ನು ಹೇಳಬೇಕಾದರೆ ಅಲ್ಪಶಕ್ತಿ ಉಳ್ಳದ್ದು ವಿಭಿನ್ನಾಂಶವು. ಅಲ್ಪಶಕ್ತಿ ಇರುವುದಾದರೆ ಅಂಶತ್ವ ಹೇಗೆ ಕೂಡುತ್ತೆ ಅಂದರೆ ಅಲ್ಪನಾದ ಜ್ಞಾನಾನಂದಾದಿ ಮತ್ವದಿಂದ ಅಥವಾ ಚಿತ್ತಾದ ರೂಪದಿಂದ ಕಿಂಚಿತ್ ಸಾದೃಶ್ಯ ಮಾತ್ರ ಯುಕ್ತವಾದುದು. ಮತ್ತು ಅಂಶ ಶಬ್ದ ಮುಖ್ಯ ವಾಚ್ಯರಾದ ಮತ್ಸ್ಯಾದಿಗಳಿಂದ ಮತ್ಸ್ಯಾದಿಗಳ ಸತ್ತಾಗದಿಂದಲೇ
ಸತ್ತಾವತ್ತ ರೂಪವಾದ ಕಿಂಚಿತ್ ಸಾದೃಶ್ಯವನ್ನು ಹೊಂದಿರುತ್ತದೆ ಎಂದು ವರಾಹ ಪುರಾಣದಲ್ಲಿ ತಿಳಿಸಿದ್ದಾರೆ ಶ್ರೀ ವೇದವ್ಯಾಸ ದೇವರು. ಈ ಮಾತ್ರ ಶಬ್ದದಿಂದ ಜೀವನಿಗೆ ಪರಮಾತ್ಮನಿಂದ ಸರ್ವ ಪ್ರಕಾರದಿಂದ ಸಾದೃಶ್ಯವಾಗಲಿ ಅಭೇದವಾಗಲಿ ಭೇದಾಭೇದವಾಗಲಿ ನಿರಸ್ತಗಳಾದವು. ಅಂದರೆ ಭಗವಂತನಿಂದ ಜೀವರು ಕಿಂಚಿತ್ ಸಾದೃಶ್ಯವಿದೆ ಹೊರತು ಪೂರ್ಣ ಸಾದೃಶ್ಯವಿಲ್ಲ. ಆದ್ದರಿಂದ ಭಗವಂತ ಜೀವನಿಗೂ ಅಭೇದವಾಗಲಿ ಇರುವುದಿಲ್ಲ, ಭೇದಾಭೇದವಾಗಲಿ ಇರುವುದಿಲ್ಲ ಎಂದರ್ಥ. ಈ ಸ್ವರೂಪಾಂಶತ್ವ ಲಕ್ಷಣ ಕೃಷ್ಣಾಚ ಅವತಾರಗಳಲ್ಲಿದೆ ಎಂದು ಸ್ಮೃತಿಯಿಂದ ಹೇಳುತ್ತಾರೆ. ನತು ತತ್ಸಮೋ ಅಸ್ತು ಅಭ್ಯಧಿಕ ಕುತೋನ್ಯಃ. ಗೀತಾ 11:43 ಶ್ಲೋಕದಲ್ಲಿ ಇತಿ ಚ ಇತ್ಯಾದಿ. ನಿನಗೆ ಸಮಾನಿಕನು ಮತ್ತೊಬ್ಬನಿಲ್ಲ, ಅಧಿಕನು ಹೇಗೆ ಆದಾನು? ಶ್ರೀಕೃಷ್ಣನನ್ನು ಕುರಿತ ಅರ್ಜುನ ವಾಕ್ಯವನ್ನು ಹೇಳಿದ್ದಾನೆ. ನ ಗುರುಹು ನ ಚ ದೇವೋ ಅಸ್ತಿ ರಾಮದೇವ ಸ ಕುತ್ರಚಿತ್ ಇತ್ಯಾದಿ. ಸ್ಮೃತ್ಯಂತರವನ್ನು ನಾವು ತಿಳ್ಕೊಳ್ಳಬೇಕು. ಜೀವರಲ್ಲಿ ಅಲ್ಪಶಕ್ತಿತ್ವಾದಿಗಳು ವಿಭಿನ್ನಾಂಶಕ್ಕೆ ಲಕ್ಷಣವೆಂದು ಅನುಭವ ಸಿದ್ಧವಾಗಿದೆ. ಯುಕ್ತಾಂತರದಿಂದ ಜೀವರಿಗೂ ಮತ್ಸ್ಯಾದಿಗಳಿಗೂ ಏಕವಿಧತ್ವವನ್ನು ನಿರಾಕರಿಸತಕ್ಕಂತಹ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಓಂ ಅನುಜ್ಞಾ ಪರಿಹಾರವು ದೇಹ ಸಂಬಂಧಾಗ್ನೋ ಜ್ಯೋತಿರಾದಿವತ್. ಓಂ ಭಗವಂತನಿಗೂ ಮತ್ತು ಭಗವಂತನ ಅವತಾರಗಳಿಗೂ ಯಾವ ಸಂಬಂಧವನ್ನು ತಿಳಿಯಬೇಕು ಅಂದರೆ, ಒಂದು ಜ್ಯೋತಿಯಿಂದ ಮತ್ತೊಂದು ಜ್ಯೋತಿಯನ್ನು ಬೆಳಗಿದಾಗ ಎರಡೂ ಜ್ಯೋತಿಯು ಪೂರ್ಣ ಪ್ರಮಾಣದಲ್ಲಿ ನಮಗೆ ಪ್ರಕಾಶವನ್ನು ಕೊಡುತ್ತದೆ. ಹೇಗೋ ಹಾಗೆ ಭಗವಂತ ಮತ್ತು ಅವನ ಅವತಾರಗಳು ಪೂರ್ಣ ಪ್ರಮಾಣಗಳಲ್ಲಿ ಸಾಮರ್ಥ್ಯವುಳ್ಳದಾಗಿರುತ್ತದೆ. ಆದ್ದರಿಂದ ಪರಸ್ಪರ ಎರಡು ಜ್ಯೋತಿಗಳಿಗೆ ಅಭಿನ್ನವನ್ನೇ ಹೇಳಬೇಕೇ ಹೊರತು ಭಿನ್ನವಾಗಲಿ ಭೇದಾಭೇದವಾಗಲಿ ಹೇಳಬಾರದು. ಪರಮಾತ್ಮನ ಪ್ರೇರಣೆಯಿಂದಲೇ ಪ್ರವೃತ್ತಿಯು ಪರಾಜ್ಞೆಯ ಪ್ರವೃತ್ತಿ ಪರತೋ ಬಂಧ ನಿವೃತ್ತಿಶ್ಚ ಜೀವಸ್ವ ಪ್ರತೀಯ ಯತಿ ಅಂಶತ್ವೇಪಿ ದೇಹ ಸಂಬಂಧಾತ್. ಪರಮಾತ್ಮನ ಪ್ರೇರಣೆಯಿಂದಲೇ ಪ್ರವೃತ್ತಿಯು, ಪರಮಾತ್ಮನ ಪ್ರಸಾದದಿಂದಲೇ ಬಂಧ ನಿವೃತ್ತಿಯು ಜೀವರಿಗೆ ತೋರುತ್ತದೆ. ಆದ ಕಾರಣ ಜೀವರಿಗೂ ಮತ್ಸ್ಯಾದಿಗಳಿಗೂ ಅಂಶತ್ವ ಇರುವುದಾದರೂ ಏಕವಿಧತ್ವವೂ ಇಲ್ಲ. ಜ್ಯೋತಿರಾದಿಗಳಂತೆಯೇ ಯಾವುದರಿಂದ ತೋರುತ್ತದೋ ಎಂದರೆ ತನ್ನ ಅಂಶೀಕರ್ಮದಿಂದ ಅನಿರ್ಮಿತವಾದ ದೇಹ ಸಂಬಂಧವಿದ್ದುದರಿಂದ ಜೀವನಿಗೆ ಅಂಶಧೀನವಾದ ಪ್ರವೃತ್ತಾದಿಮತ್ವವು ಅನುಮಿತವಾಗುತ್ತದೆ ಎಂದರ್ಥ. ಜೀವನಿಗೆ ಶ್ರೀಹರಿಯ ಪ್ರೇರಣೆಯಿಂದಲೇ ಪ್ರವೃತ್ತಿಯು, ಶ್ರೀಹರಿಯ ಪ್ರಸಾದದಿಂದಲೇ ಬಂಧ ನಿವೃತ್ತಿಯು ಎನ್ನುವಲ್ಲಿ ಕ್ರಮದಿಂದ ಒಂದು ಶ್ರುತಿಯನ್ನು ತೋರಿಸುತ್ತಾರೆ. ಎರಡು ಜ್ಯೋತಿಯ ಉದಾಹರಣೆಯನ್ನು ಕೊಟ್ಟಾಗ ನಾವು ಏನು ತಿಳಿಬೇಕು? ಈ ಸಾದೃಶ್ಯದಿಂದ ಜ್ಯೋತಿ ಎಂಬತಕ್ಕಂಥದ್ದು ಎರಡು ಹಣತೆ, ಎರಡು ದೀಪದಲ್ಲಿ ಉರಿಯುವಾಗ ನಾವು ಯಾವ ಪ್ರಕಾಶದಲ್ಲಿ ಭಿನ್ನತೆ ಇಲ್ಲ. ಒಂದು ಜ್ಯೋತಿ ಮತ್ತೊಂದು ಜ್ಯೋತಿಯನ್ನು ಹಚ್ಚಿದಾಗ ಮೊದಲನೇ ಜ್ಯೋತಿಯು ತಗ್ಗುವುದಿಲ್ಲ ಅಥವಾ ಪ್ರಾಜ್ವಲಿಸುವುದಿಲ್ಲ. ಹಚ್ಚಿಕೊಂಡ ಜ್ಯೋತಿಯೂ ಸಹ ತಗ್ಗುವುದಿಲ್ಲ, ಹೆಚ್ಚಾಗುವುದಿಲ್ಲ. ಅದು ಸಹ ಜ್ಯೋತಿಯಂತೆ ಸಮಾನವಾಗಿ ಬೆಳಗುತ್ತದೆ. ಹೇಗೋ ಹಾಗೆ ಎಂಬುದನ್ನು ನಾವು ದೃಷ್ಟಾಂತಕ್ಕೆ ತಿಳಿದುಕೊಳ್ಳಬೇಕು. ಭಗವಂತ ಮತ್ತು ಅವನ ಅವತಾರಗಳು ಜ್ಯೋತಿಯಂತೆ ಪೂರ್ಣ ಪ್ರಮಾಣದಲ್ಲಿ ಪ್ರಕಾಶಮಯವಾಗಿರುತ್ತದೆ ಎಂದ ಅರ್ಥವನ್ನು ಮತ್ತೆ ತಿಳಿಯಬೇಕು. ಏಕೆಂದರೆ ಒಂದು ಜ್ಯೋತಿಯಿಂದ ಇನ್ನೊಂದು ಜ್ಯೋತಿ ಹಚ್ಚಿದಾಗ ನಮಗೆ ಎರಡು ಜ್ಯೋತಿ ಕಾಣಿಸುತ್ತೆ. ಎರಡು ಎಂಬತಕ್ಕಂಥದ್ದು ದ್ವಿತ್ವವಾಚಕ. ಇದನ್ನು
ಇದರಲ್ಲಿ ಪರಸ್ಪರ ಅಭಿನ್ನತ್ವ ಅಂದರೆ ಹೇಗೆ ನಾವು ತಿಳಿದುಕೊಳ್ಳುವುದು? ದ್ವಿತ್ವವನ್ನು ಏಕತ್ವ ಎಂಬುದು ಹೇಳಿದರೆ ಸಂಖ್ಯಾವಾಚನದಲ್ಲೇ ನಮಗೆ ವಿರುದ್ಧವಾಗಿ ತಿಳಿದಂತೆ ಆಗುತ್ತದೆ ಅಲ್ಲ ಎಂಬ ದೃಷ್ಟಾಂತವನ್ನು ಅತಿರೇಕವಾಗಿ ನಾವು ಬಳಸಬಾರದು. ಈ ದೃಷ್ಟಾಂತದಿಂದ ತಿಳಿಯಬೇಕಾದ ಏನು? ಒಂದು ಜ್ಯೋತಿಯಿಂದ ಮತ್ತೊಂದು ಜ್ಯೋತಿ ಬೆಳಗಿದರೂ ಮೊದಲನೇ ಜ್ಯೋತಿಗೆ ಯಾವ ಒಂದು ಆ ಅಂಶದಲ್ಲಿ ಹೆಚ್ಚು ಆಗುವಿಕೆ ಅಥವಾ ಕುಗ್ಗುವಿಕೆ ಏನೂ ಆಗುವುದಿಲ್ಲ. ಮೊದಲನೇ ಜ್ಯೋತಿಯಿಂದ ಎರಡನೇ ಜ್ಯೋತಿಯಿಂದ ಮೊದಲನೇ ಜ್ಯೋತಿಯ ಶಕ್ತಿ ಅಥವಾ ಪ್ರಕಾಶ ಎರಡನೇ ಜ್ಯೋತಿಯಿಂದ ಕಡಿಮೆಯಾಗುವುದಿಲ್ಲ. ಅಂದರೆ ಯಾವ ಪ್ರಮಾಣದಲ್ಲಿ ಮೊದಲನೇ ಜ್ಯೋತಿ ಉರಿಯುತ್ತದೋ ಅದೇ ಪ್ರಮಾಣದಲ್ಲಿ ಎರಡನೇ ಜ್ಯೋತಿಯೂ ಉರಿಯುತ್ತದೆ. ಅಂದರೆ ಭಗವಂತ ಮತ್ತು ಅವನ ಅಂಶಗಳು ಅಭಿನ್ನಾಂಶಗಳು ಎಂಬ ತಿಳಿಯುವುದಕ್ಕೋಸ್ಕರವಾಗಿ ಈ ಉದಾಹರಣೆಯನ್ನು ತಿಳಿಯಬೇಕು. ಜೀವನಿಗೆ ಶ್ರೀಹರಿಯ ಪ್ರೇರಣೆಯಿಂದಲೇ ಪ್ರವೃತ್ತಿ, ಶ್ರೀಹರಿಯ ಪ್ರಸಾದದಿಂದಲೇ ಬಂಧಕ ನಿವೃತ್ತಿ ಎನ್ನುವುದರಲ್ಲಿ ಒಂದು ಶ್ರುತಿಯನ್ನು ತಿಳಿಸ್ತಾರೆ. ಯಾ ಆತ್ಮಾಂತರೋ ಯಮೇತಿ ಮಾಧ್ಯನಿಕ ಶಾಖೆಯಲ್ಲಿ ಹಿಡಿಸ್ತಕ್ಕಂಥದ್ದು ತಮೇವ ವಿದ್ವಾನ್ ಅಮೃತಂ ಇಹ ಭವತಿ. ತೈತರಿಯ ಆರಣ್ಯಕದಲ್ಲಿ ಇಚ್ಛಾದಿನ ನತು ಪರಸ್ಯ ಯಾ ಆತ್ಮಾನಾಂ ಇಚ್ಛಾದಿ ಶ್ರುತಿಗಳಿಂದ ಜೀವನಿಗೆ ಅಂದರೆ ಶ್ರೀಹರಿಯಿಂದಲೇ ಪ್ರವೃತ್ತಿಯಾದಿಗಳು ತೋರುತ್ತದೆ. ಮತ್ಸ್ಯಾದಿಗಳು ಪ್ರವೃತ್ತಿ ಮೋಕ್ಷಗಳು ಈಶ್ವರನಾದೀನಗಳಿಂದ ಆಗಿರುವುದರಿಂದ ಜೀವಸ್ವಾಮ್ಯವು ಏಕೆ ಇಲ್ಲ ಅಂದರೆ ಮತ್ಸ್ಯಾದಿಗಳಿಗಾದರೂ ಪರಮಾತ್ಮ ಪ್ರೇರಣೆಯಿಂದ ಪ್ರವೃತ್ತಿಯೂ ಪರಮಾತ್ಮ ಪ್ರಸಾದದಿಂದ ಬಂಧಕ ನಿವೃತ್ತಿಯೂ ಅಲ್ಲ. ಎಲ್ಲ ದೀಪವೂ ಅದೇ ತಾನೇ ಸ್ವತಂತ್ರವಾಗಿ ಬೆಳಗುತ್ತದೆ ಎಂಬುದನ್ನು ನಾವು ಕಾಣಬೇಕು. ಎರಡನೇ ದೀಪ ಬೆಳಗುಗೋಸ್ಕರವಾಗಿ ಮೊದಲನೇ ದೀಪದ ಸಹಾಯವನ್ನು ಕೇಳುವುದಿಲ್ಲ. ಅದು ಪೂರ್ಣವಾಗಿರುತ್ತದೆ, ಇದು ಪೂರ್ಣವಾಗಿರುತ್ತದೆ ಎಂಬ ಸಾದೃಶ್ಯವನ್ನು ನಾವು ಇಲ್ಲಿ ತಿಳಿಯಬೇಕು. ಇದು ಹೇಗೆ ತಿಳಿಯೋದು ಅಂದರೆ ವಾಸುದೇವ ಸಂಕರ್ಷಣಃ ಪ್ರದ್ಯುಮ್ನ ನಿರುದ್ಧೋಹಂ ಮತ್ಸ್ಯಕೂರ್ಮವರಾಹೋ ನಾರಸಿಂಹ ವಾಮನ ರಾಮೋ ಕೃಷ್ಣ ಬುದ್ಧ ಕಲ್ಕಿಯಹಂ ಶತದಾಹಂ ಸಹಸ್ರಾಹಂ ಅಮಿತಃ ಅಹಂ ಅನಂತಾಹಂ ನಾಯೇವ ಏತೆ ಜಾಯತೆ ನ ಮ್ರಿಯತೆ ನೈಷಮಜ್ಞಾನಬಂಧ ನ ಮುಕ್ತಿ ಸರ್ವಂ ಹಿ ಏತೆ ಪೂರ್ಣಾಃ ಅಜರಾಃ ಅಮೃತಾಃ ಪರಮಾಃ ಪರಾನಂದಃ ಇತಿ ಚತುರ್ವೇದ ಶಿಖಾಯಾಂ. ಇದನ್ನು ಸ್ಮೃತಿಯಲ್ಲಿಯೇ ತಿಳಿಸಿಕೊಟ್ಟಿದ್ದಾರೆ. ಭಗವಂತ ಮತ್ತು ಭಗವಂತನ ರೂಪಗಳಿಗೆ ಅತ್ಯಂತ ಅಭಿನ್ನ. ಭಗವಂತನ ಪ್ರತಿಯೊಂದು ರೂಪದಲ್ಲಿಯೂ ಸಹ ಪೂರ್ಣ ಸಾಮರ್ಥ್ಯವಿರುತ್ತದೆ ಎಂಬುದನ್ನು ಈ ಸ್ಮೃತಿ ತಿಳಿಸ್ಕೊಡ್ತಾ ಇದೆ. ನಾನು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂದು 4 ಮೂರ್ತಿಯುಳ್ಳವನು. ಮತ್ಸ್ಯ ಕೂರ್ಮ ನರಸಿಂಹ ವಾಮನ ಪರಶುರಾಮ ದಾಶರಥಿಯ ರಾಮ ಶ್ರೀಕೃಷ್ಣ ಬುದ್ಧ ಕಲ್ಕಿ ಎಂದು 10 ಮೂರ್ತಿ ಉಳ್ಳವನು. ನಾನು ನಾರಾಯಣ ನರ ಶೌರ್ಯಾದಿ ಶತರೂಪವುಳ್ಳವನು. ವಿಶ್ವಾದಿ ಸಹಸ್ರರೂಪಗಳುಳ್ಳವನು. ಪರಾದಿ ಬಹುರೂಪವುಳ್ಳವನು. ಅಜಿತಾದಿ ಅನಂತ ರೂಪಗಳುಳ್ಳವನು. ಈ ವಾಸುದೇವಾದಿ ರೂಪಗಳು ಹುಟ್ಟುವುದೇ ಇಲ್ಲ. ಇದಕ್ಕೆ ಹುಟ್ಟುಗಳು ಇಲ್ಲ ಮತ್ತು ಮರಣವನ್ನು ಹೊಂದುವುದೇ ಇಲ್ಲ. ಈ ವಾಸುದೇವಾದಿಗಳಿಗೆ ಶ್ರೀಹರಿಯ ಅನುಜ್ಞೆಯಿಂದ ಪ್ರವೃತ್ತಿಯೂ ಇಲ್ಲ, ಸಂಸಾರ ಬಂಧವೂ ಇಲ್ಲ, ಬಂಧದಿಂದ ಮುಕ್ತಿಯೂ ಇಲ್ಲ. ಈ ರೂಪಗಳೆಲ್ಲವೂ ಪೂರ್ಣಗಳು, ಜರ ಇಲ್ಲದಿದ್ದವುಗಳು, ಮರಣವಿಲ್ಲದಿದ್ದವುಗಳು, ಸರ್ವೋತ್ತಮಗಳು, ಪೂರ್ಣಾನಂದಗಳು ಎಂದು ಚತುರ್ವೇದ ಶಿಖಾಯಲ್ಲಿ ಪರಮಾತ್ಮನ ಪ್ರಸಾದದಿಂದ ಮತ್ಸ್ಯಾದಿಗಳಿಗೆ ಅನುಜ್ಞಾ ಪರಿಹಾರಗಳು ಇಲ್ಲವೆಂದು ಉಕ್ತವಾಯಿತು. ಇದು ವಿಷ್ಣುವಿನ ವಾಕ್ಯ. ಭಗವಂತ ತನ್ನನ್ನು ತಾನು ಹೇಳಿಕೊಂಡಂಥ ಪರಿ ಇದು. ನಮ್ಮನ್ನು ಅಶಕ್ತರು ಎಂಬ ಹೇಳೋದಕ್ಕೆ ಬೇರೆಯವರು ಹೇಳುವುದಕ್ಕಿಂತ ಮುಂಚಿತವಾಗಿ ನಮಗೆ ಅರಿವಾಗುತ್ತದೆ. ನಮ್ಮ ಬಾಲ್ಯದಲ್ಲಿ, ಯೌವನದಲ್ಲಿ, ವೃದ್ಧಾಪ್ಯದಲ್ಲೇ ಶಕ್ತಿಯ ಕುಂದುತ್ತಾ ಹೋಗುವುದು.
ಪ್ರತಿದಿನ ನಮಗೆ ಆಗತಕ್ಕಂಥ ನೀರಡಿಕೆ, ಹಸಿವೆ, ಬಾಯಾರಿಕೆ ಮುಂತಾದ ದುಃಖದ ಕ್ಷಣಗಳು ಎಲ್ಲವೂ ಸಹ ಭಗವಂತನಿಗೆ ಎಂದೂ ಆಗುವುದಿಲ್ಲ. ಆದ್ದರಿಂದ ಯಾವ ಅವತಾರ ರೂಪದಲ್ಲಿಯೂ ಸಹ ಭಗವಂತನು ಪೂರ್ಣನಾಗಿದ್ದಾನೆ ಎಂದು ಭಗವಂತನೇ ತನ್ನ ಸ್ಪಷ್ಟವಾಗಿ ತಿಳಿದು ಹೇಳುತ್ತಾನೆ ಎಂಬುದು ಈ ಶ್ರುತಿಯ ವಾಕ್ಯ. ಜೀವನು ಅಂಶದೀನ ಪ್ರವೃತ್ತಿಯುಳ್ಳವನು, ದೇಹ ಸಂಬಂಧವಿದ್ದುದರಿಂದ ಎಂದು ಯಾವುದು ಉಕ್ತವಾಗಿದೆಯೋ ಅದು ವ್ಯಾಪ್ತಿ ಇಲ್ಲದಿರುವುದರಿಂದ ಕೂಡುವುದಿಲ್ಲ ಎಂದರೆ ಯುಜ್ಯತೆ ಯಥಾ ಜ್ಯೋತಿರಾದಿವತು ಯಥಾದಿತ್ಯ ವಿಯದ್ಗತ ತತ್ ಪ್ರಕಾಶತ್ವೇ ಏಕಪ್ರಕಾರಃ. ಜ್ಯೋತಿರಾದಿಗಳಂತೆ ಕೊಡುತ್ತದೆ ಹೇಗೆ ಅಂದರೆ ಅಂತರಿಕ್ಷ ಲೋಕದಲ್ಲಿರತಕ್ಕಂಥ ಸೂರ್ಯಮಂಡಲಾಭಿಮಾನಿಯಾದ ಅಂಶಿಯಾದ ಸೂರ್ಯನು, ಸೂರ್ಯ ಪ್ರಕಾಶ ಅಭಿಮಾನಿಯಾದ ಸೂರ್ಯ ಅಂಶವು ಕೂಡ ಏಕಪ್ರಕಾರವಾಗಿದೆಯೋ ಹಾಗೆಯೇ ಮತ್ಸ್ಯಾದಿಗಳು ಏಕಪ್ರಕಾರವಾದವುಗಳು. ತಥಾ ಚ ಮತ್ಸ್ಯಾದಿ ಸ್ವಾಂಶಾದೀನ ಪ್ರವೃತ್ತಿ ನ ಭವತಿ ಸ್ವಾಂಶಿಕ ಕರ್ಮ ನಿರ್ಮಿತ ದೇಹ ಸಂಬಂಧಿತ್ವಾತ್ ವಿಯದ್ಗತ ಪ್ರಕಾಶಾಜ್ಯಾಭಿಮಾನಿವತು ಎನ್ನುವ ಪ್ರಯೋಗವು ಉಕ್ತವಾಯಿತು. ಇದಕ್ಕೆ ಉದಾಹರಣೆಯನ್ನು ತೋರಿಸಿ ನಮ್ಮಲ್ಲಿ ಪ್ರಕಾಶ ಎಂಬತಕ್ಕಂಥದ್ರಲ್ಲಿ ನ್ಯೂನತೆಯನ್ನು ನಾವು ಕಾಣುತ್ತೇವೆ. ಜೀವನಲ್ಲಿ ಶಕ್ತಿ ಕುಂದುವುದನ್ನು ಕಾಣುತ್ತೇವೆ. ಹಾಗಾದರೆ ಭಗವಂತನಿಗೆ ಇಲ್ಲ ಎಂಬತಕ್ಕಂಥದ್ದನ್ನು ಹೇಗೆ ತಿಳಿಸ್ಕೊಡ್ತೀವಿ ಅಂದರೆ, ಒಂದು ಸೂರ್ಯನ ಪ್ರಕಾಶವಿದೆ. ಪ್ರತಿಯೊಂದು ಸೂರ್ಯನ ಕಿರಣಗಳು ಭಗವಂತನ ಸೂರ್ಯನಿಂದ ಅಭಿನ್ನವಾದ ಪ್ರಕಾಶಗಳು. ಈ ಪ್ರಕಾಶದಲ್ಲಿ ಒಂದು ಪ್ರಕಾಶಕ್ಕೂ ಇನ್ನೊಂದು ಪ್ರಕಾಶಕ್ಕೂ ಹೇಗೆ ನಾವು ವ್ಯತ್ಯಾಸವನ್ನು ಕಾಣುವುದಿಲ್ಲ. ಅಂದರೆ ಎಲ್ಲವೂ ಜ್ಯೋತಿರ್ಮಯವಾಗಿರುತ್ತದೆ. ಯಾವ ಒಂದು ಕಿರಣದಲ್ಲೂ ನಾವು ಅಜ್ಞಾನವನ್ನು ಕಾಣುವುದಿಲ್ಲ, ಕತ್ತಲೆಯನ್ನು ಕಾಣುವುದಿಲ್ಲ. ಸೂರ್ಯನ ಕಿರಣ ಬಿದ್ದೊಡನೆ ಅಲ್ಲಿ ನಮಗೆ ಆ ಬೆಳಕಿನಲ್ಲಿ ಕತ್ತಲು ಓಡಿ ಹೋಗಿರುತ್ತದೆ. ಇದನ್ನು ಏನು ತೋರಿಸ್ಕೊಡ್ತಾ ಇದೆ? ಭಗವಂತನಿಗೆ ಸರ್ವಗುಣ ಸಂಪೂರ್ಣ, ಸರ್ವದೋಷ ವಿದೂರತ್ವ. ಕತ್ತಲು ಎಂಬುದು ಅಜ್ಞಾನ, ಅಜ್ಞಾನವಿಲ್ಲ. ಪ್ರಕಾಶ ಎಂಬುದು ಗುಣ. ಸಕಲ ಗುಣವೂ ಪೂರ್ಣವಾಗಿದೆ ಭಗವಂತನಿಗೆ ಎಂಬ ದೃಷ್ಟಾಂತ ನಾವು ಸೂರ್ಯನ ಪ್ರಕಾಶದಿಂದ ತಿಳಿಯಬಹುದಾಗಿದೆ. ಈ ಸೂರ್ಯನೇ ಭಗವಂತನ ಅನುಗ್ರಹದಿಂದ ಸೂರ್ಯನಲ್ಲಿರತಕ್ಕಂಥ ಪ್ರಕಾಶವಿದೆ. ಏನಂತ ಅನಂತ ಕೋಟಿ ಪ್ರಕಾಶ ಭಗವಂತನದು. ಹೀಗೆ ತಿಳಿದಾಗ ಪ್ರಕಾಶದಲ್ಲಿ ಹೇಗೆ ವೈಗುಣ್ಯವಿಲ್ಲವೋ, ಜ್ಯೋತಿಯಲ್ಲಿ ಹೇಗೆ ವೈಗುಣ್ಯವಿಲ್ಲವೋ, ಹಾಗೆ ಭಗವಂತನ ತನ್ನ ಅವತಾರಗಳಿಗೂ ಮತ್ತು ತನಗೂ ವೈಗುಣ್ಯವಿಲ್ಲ. ಆದ್ದರಿಂದ ಅಭಿನ್ನ ಎಂದು ನಾವು ವ್ಯವಹರಿಸಬೇಕು ಎಂಬುದನ್ನು ಈ ಶ್ರುತಿ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಶುಕ್ಲಂ ಕೃಷ್ಣಂ ಕನೀನಕಾ ಇತಿ ತದಂಶಸ್ಯಾಪ್ಯುಕ್ತ ದೇಹ ಸಂಬಂಧಾತ್ ಅನ್ಯತಾದೃಶಿ ಶಕ್ತಿ ಅನುಗ್ರಾಹ್ಯತ್ವಂ ತೇನೈವ ಆವೃತ್ತಿ ಪರಿಹಾರಶ್ಚ. ತ್ರಿವೃದೈವ ವೈ ಚಕ್ಷುಃ ಎನ್ನುವ ಬೃಹದಾರಣ್ಯಕ ಶ್ರುತಿಯಲ್ಲಿ ಅಕ್ಷಿಗೆ ಶುಕ್ಲಾದಿ ವೇದದಿಂದ ತ್ರೈವಿಧ್ಯವನ್ನು ಹೇಳಿದ್ದರಿಂದ ಸೂರ್ಯಮಂಡಲಕ್ಕೂ ಅದರ ಸಾಮ್ಯದಿಂದ ಸೂರ್ಯಾಂಶತ್ವವು ಸಿದ್ಧವಾಗಿ ಚಕ್ಷುರಾಭಿಮಾನಿಗೆ ಸೂರ್ಯಮಂಡಲ ಅಭಿಮಾನ್ಯವಾದ ಅಂಶತ್ವವು ಸಿದ್ಧಿಸುತ್ತದೆ. ಅಂತೂ ಈ ಶ್ರುತಿಯ ಬಲದಿಂದ ಸೂರ್ಯಮಂಡಲದ ಅಭಿಮಾನಿಯು ಅಂಶಭೂತವಾದಾಗ್ಯೂ ಅಕ್ಷಿಗೆ ಅಮುಖ್ಯವಾಗಿ ಅಭಿಮಾನಿಯಾದ ಅಪಭ್ರಷ್ಟ ದೇವತೆಗಳಿಗೆ ದೇಹ ಸಂಬಂಧದಿಂದ ಅಂದರೆ ದೇಹದ ದೋಷದಿಂದ ಸಂಬಂಧವಾದ ಪ್ರಯುಕ್ತ ಅಂಶಿಯಾದ ಸೂರ್ಯನ ಶಕ್ತಿಗೆ ಸದೃಶವಾದ ಶಕ್ತಿಯೂ ಇಲ್ಲ. ಮತ್ತು ತದಧೀನ
ಪ್ರವೃತ್ತಿತ್ವವು, ಅದರಿಂದಲೇ ಆವರಣವಾದ ತಮಸ್ಸಿಗೆ ಪರಿಹಾರವೂ ಆಗುತ್ತದೆ. ಹಾಗೆಯೇ ಜೀವರಿಗೂ ದೇಹ ಸಂಬಂಧದಿಂದ ಮತ್ಸ್ಯಾದಿಗಳಂತೆ ಶಕ್ತಿ ಇಲ್ಲ. ಈಶ್ವರ ಅನುಗ್ರಹತ್ವವು ಈಶ್ವರನಿಂದಲೇ ಬಂದ ನಿವೃತ್ತಿ ಆಗುವುದು. ಸೂರ್ಯನ ಪ್ರಕಾಶದಲ್ಲಿ ನಾವು ನೋಡುವಾಗ ಮೊಟ್ಟ ಮೊದಲಿಗೆ ಸೂರ್ಯಮಂಡಲದಲ್ಲಿ ಕೆಂಪಗೆ ಕಾಣುತ್ತಾನೆ. ಮಧ್ಯಾಹ್ನದಲ್ಲಿ ಅತಿ ಪ್ರಕಾಶವನ್ನು ತೋರಿಸುತ್ತಾನೆ. ಸಂಜೆ ಕಾಲದಲ್ಲಿ ಅದು ಇಳಿಮುಖವಾಗುತ್ತದೆ. ಇದು ಈ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇದು ರೂಪಗಳಿದೆಯಲ್ಲ, ಬೇರೆ ಬೇರೆ ರೂಪಗಳು ಕಾಣುತ್ತೇವೆಯಲ್ಲ. ಅಂದರೆ ಆ ಬೇರೆ ಬೇರೆ ರೂಪಗಳಿದ್ದರೂ ಸಹ ಪ್ರಕಾಶದಲ್ಲಿ ಯಾವ ರೀತಿಯಾದ ವೈಗುಣ್ಯ ಎಂಬತಕ್ಕಂಥದ್ದು ಇರುವುದಿಲ್ಲ. ಇದನ್ನೇ ನಾವು ಚಕ್ಷುಗೆ ಅಭಿಮಾನಿ, ಅಂದರೆ ನಮ್ಮ ಕಣ್ಣಿಗೆ ಅಭಿಮಾನಿಯಾದ ಸೂರ್ಯದೇವರು ನಮ್ಮ ಕಣ್ಣಿನಲ್ಲಿ ಆ ಗುಣವನ್ನು ನೋಡುತ್ತೇವೆ. ಕೆಂಪು ಕಣ್ಣು, ಬಿಳಿ ಕಣ್ಣು, ಹಳದಿ ಕಣ್ಣು, ಈ ರೀತಿಯಲ್ಲಿ ದೋಷವನ್ನು ನಾವು ಕಣ್ಣಿನಲ್ಲಿ ನೋಡುತ್ತಿಲ್ವ. ಇದೇ ದೋಷ ಯಾಕೆ ಇರಬಾರದು ಅಂತ ಚಿಂತಿಸಬಾರದು. ಏಕೆಂದರೆ ನಮ್ಮ ಕಣ್ಣಿನಲ್ಲಿ ದೋಷವಿದ್ದಾಗ ಕಣ್ಣು ಕೆಂಪಾಗುವುದು ನಮಗೆ ತಿಳಿದಿದೆ. ಪಿತ್ತ ದೋಷದಿಂದ ತಿಳಿಯುತ್ತದೆ. ಆದರೆ ಸೂರ್ಯನಲ್ಲಿ ಯಾವ ಬಣ್ಣ ನಮಗೆ ಕಂಡರೂ ಅದು ಪ್ರಕೃತಿ ದಶೆಯಿಂದ ನಾವು ಕಾಣುತ್ತೇವೆಯೇ ಹೊರತು ಪ್ರಕಾಶ ರೂಪದಲ್ಲಿ ವೈಗುಣ್ಯ ಎಂಬುದು ಇರುವುದಿಲ್ಲ. ಹಾಗೆ ಭಗವಂತನ ಅನಂತ ಅವತಾರಗಳು ವಿಭಿನ್ನ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದಾನೆ. ಭಗವಂತ ಮತ್ಸ್ಯದಲ್ಲಿ ಮಾಡತಕ್ಕಂಥ ಕ್ರಿಯೆಗಳು, ವರಾಹದಲ್ಲಿ ಮಾಡತಕ್ಕಂಥ ಕ್ರಿಯೆಗಳೆಲ್ಲವೂ ಭಿನ್ನವಾಗಿದೆ. ಭಿನ್ನವಾದ ಕ್ರಿಯೆಗಳನ್ನು ಮಾಡಿದ ಕೂಡಲೇ ಆ ವ್ಯಕ್ತಿಯಲ್ಲಿ ಭಿನ್ನತ್ವವನ್ನು ನಾವು ಕಾಣಬಾರದು. ಒಬ್ಬ ಮನುಷ್ಯ ಬೆಳಗ್ಗೆ ಬ್ರಾಹ್ಮಣ ವೃತ್ತಿಯನ್ನು, ಮಧ್ಯಾಹ್ನ ಕ್ಷತ್ರಿಯ ವೃತ್ತಿಯನ್ನು, ಸಂಜೆ ವೈಶ್ಯ ವೃತ್ತಿಯನ್ನು ಮಾಡಿದಾಗ ಬೆಳಗ್ಗೆ ಮತ್ತೆ ಬ್ರಾಹ್ಮಣನಾಗಿದ್ದ, ಮಧ್ಯಾಹ್ನ ಕ್ಷತ್ರಿಯನಾದ, ಸಾಯಂಕಾಲ ವೈಶ್ಯನಾದ ಅಂತ ಹೇಳಬಾರದು. ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ವೃತ್ತಿಯನ್ನು ಅವಲಂಬಿಸಿದಾಗ ನಾವು ಆ ವೃತ್ತಿಯ ಮೂಲಕ ಆ ಜಾತಿಯನ್ನು ನಾವು, ಆ ಶಬ್ದವನ್ನು ನಾವು ಪ್ರಯೋಗ ಮಾಡುತ್ತೇವೆ ಹೊರತು ಏಕ ವ್ಯಕ್ತಿನಿಷ್ಠ ಹೇಗಿರುತ್ತದೋ, ಅಂದರೆ ಬ್ರಾಹ್ಮಣನಾಗಿದ್ದಾಗಲೂ ಅದೇ ಜೀವ, ಮಧ್ಯಾಹ್ನದಲ್ಲಿ ಕ್ಷತ್ರಿಯನಾಗಿದ್ದಾಗ್ಯೂ ಅದೇ ಜೀವ, ಮತ್ತು ಸಾಯಂಕಾಲ ವೈಶ್ಯನಾಗಿದ್ದಾಗಲೂ ಅದೇ ಜೀವ. ಅಂದರೆ ಮನುಷ್ಯನಾದ್ದರಿಂದ ಹೇಗೆ ನಾವು ಒಂದೇ ಮನುಷ್ಯನಲ್ಲಿ ವಿವಿಧತ್ವವನ್ನು ನೋಡಿದರೂ ಒಬ್ಬನೇ ಮನುಷ್ಯ ಎಂಬ ಜ್ಞಾನ ಇರುತ್ತದೋ, ಹಾಗೆ ಸೂರ್ಯನಲ್ಲಿ ನಾವು ವಿವಿಧ ವರ್ಣಗಳ ಕಂಡರೂ ಭಗವಂತನಲ್ಲಿ, ಅಂದರೆ ಸೂರ್ಯನಲ್ಲಿ ಆ ಪ್ರಕಾಶದಲ್ಲಿ ಅಭಿನ್ನತ್ವವನ್ನೇ ನಾವು ಕಾಣಬೇಕು. ಇದನ್ನು ಕಿಂಚಿತ್ ಸಾದೃಶ್ಯವಾಗಿ ಭಗವಂತನ ಅನಂತ ಅವತಾರಗಳಲ್ಲಿ ವಿವಿಧ ಕ್ರೀಡೆಗಳು ಮಾಡಿದರೂ ಭಗವಂತನು ಏಕಏವ, ಭಿನ್ನ ಕ್ರಿಯೆಗಳಿಂದ ಭಿನ್ನ ರೂಪವಾದ್ದರಿಂದ ಭಿನ್ನನು ಎಂದು ತಿಳಿಯಬಾರದು ಎಂಬತಕ್ಕಂಥದ್ದಾಗಿ ಶ್ರುತಿ ನಮಗೆ ತಿಳಿಸ್ತಾ ಇದೆ. ಅದು ಪ್ರಯೋಗವಾಗಿ ಎಲ್ಲರಲ್ಲೂ ಸಹ ನಾವು ಕಂಡುಕೊಳ್ಳಬಹುದು. ಈ ದೃಷ್ಟಾಂತದಿಂದ ಭಗವಂತನ ವಿಶಿಷ್ಟತ್ವವನ್ನು ಹೇಗೆ ತಾನು ಮೂಲ ಮತ್ತು ಅಂಶತ್ವ ರೂಪದಿಂದ ಅಭಿನ್ನನಾಗಿದ್ದಾನೆ ಎಂಬ ತಿಳಿದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಈ ಸೂತ್ರದಲ್ಲಿರತಕ್ಕಂಥ ಆದಿ ಶಬ್ದದಿಂದ ಗೃಹೀತವಾದ ದೃಷ್ಟಾಂತವನ್ನು ವಿವರಿಸುತ್ತಾರೆ. ಇದು ವಿಶೇಷಾಕಾರವಾಗಿ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯಾಗಿರುವುದರಿಂದ ನಾವು ಇದನ್ನು ವಿಶೇಷಾಕಾರವಾಗಿ ಇನ್ನೂ ವಿಸ್ತಾರವಾಗಿ ತಿಳಿಯಬೇಕಾಗಿದೆ. ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಇಲ್ಲಿನ ತನಕ ಶ್ರೀ ಪುರಂದರದಾಸರು ಅಕ್ರೂರದ ವರದ, ಅಂಬರೀಷ ವರದ ಎಂದು ವಿಭಿನ್ನ ವ್ಯಕ್ತಿಗಳನ್ನು ತೋರಿಸುವುದರಿಂದ ನಮಗೆ ಸೂಚಿಸತಕ್ಕಂಥ ಪದ ಏನಾಗಿದೆ?
ಪ್ರತಿ ಜೀವನದಲ್ಲಿರ್ತಕ್ಕಂಥದ್ದು ಭಿನ್ನ ಕ್ರಿಯೆ ಮತ್ತು ಭಿನ್ನ ವೃತ್ತಿಗಳು, ಭಿನ್ನ ಸ್ವರೂಪಗಳು. ಇವರೆಲ್ಲರ ಆರಾಧಕರು. ಅವರವರ ಸುಖವನ್ನು, ಅವರವರ ಆನಂದವನ್ನು ಅವರು ಹೊಂದುತ್ತಾರೆ. ಒಬ್ಬರ ಸುಖ ಮತ್ತೊಬ್ಬರ ಸುಖಕ್ಕೂ ಭಿನ್ನವಾಗಿದೆ. ಈ ಭಿನ್ನತೆಯಿಂದ ನಾವು ಏನು ತಿಳ್ಕೊಳ್ಳಬೇಕು? ಜೀವರಲ್ಲಿ ಪ್ರತಿಯೊಬ್ಬರು ಭಿನ್ನಾಂಶರಾಗಿದ್ದೇವೆ. ಪರಸ್ಪರ ಜೀವರು ಭಿನ್ನಾಂಶರು. ಎಲ್ಲ ಜೀವರಲ್ಲೂ ಸಹ ಅಲ್ಪತ್ವವೇ ಕೂಡಿರುವುದರಿಂದ, ದೋಷದಿಂದ ಕೂಡಿರುವುದರಿಂದ ಭಗವಂತ ಪೂರ್ಣನಾಗಿರುತ್ತಾನೆ ಮತ್ತು ಯಾವ ದೋಷವೂ ಇರುವುದಿಲ್ಲವಾದ್ದರಿಂದ ಸಕಲ ಜೀವರು ಭಗವಂತನಿಂದ ಭಿನ್ನಾಂಶರು ಎಂದು ತಿಳಿಯಬೇಕು. ಭಗವಂತನ ಮತ್ತು ಅವನ ಅವತಾರದಲ್ಲಿ ಮಾತ್ರ ಯಾವ ನ್ಯೂನತೆಯೂ ಇಲ್ಲದ ಕಾರಣ ಅದು ಶ್ರುತಿಯಿಂದ ಅಭಿನ್ನಾಂಶ ಎಂದು ಹೇಳುತ್ತಿರುವುದರಿಂದ ನಾವು ಭಗವಂತನ ಮತ್ತು ಅವತಾರಗಳಿಗೆ ಅತ್ಯಂತ ಅಭಿನ್ನ, ಅಭೇದ ಎಂಬುದನ್ನೇ ನಾವು ತಿಳಿಯಬೇಕು. ಇದು ಪ್ರತ್ಯಕ್ಷದಿಂದ ತಿಳಿಯುವ ಯೋಗ್ಯತೆ ನಮಗಿಲ್ಲ. ಶ್ರುತಿ ಏನು ಹೇಳಿದೆ ಅದನ್ನು ಕೇಳಬೇಕು. ಶ್ರುತಿಯಲ್ಲಿ ಹೇಳಿದ ಯುಕ್ತಿ ಏನಿದೆ ಆ ಯುಕ್ತಿಯನ್ನು ನಮ್ಮಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಇಲ್ಲದ್ದನ್ನು ಭಗವಂತನಲ್ಲಿ ನಾವು ತಿಳಿಯುತ್ತೇವೆ, ಕಾಣಲು ಸಾಧ್ಯವಿಲ್ಲ. ಜೀವನದಲ್ಲಿರ್ತಕ್ಕಂಥ ನ್ಯೂನತೆಗಳು ಭಗವಂತನಲ್ಲಿ ಯಾವ ನ್ಯೂನತೆಯೂ ಇಲ್ಲ. ಆದ ಕಾರಣ ಜೀವರೆಲ್ಲರೂ ಭಿನ್ನಾಂಶರು. ಭಗವಂತ ಸ್ವರೂಪಾಂಶ. ಹೀಗೆ ಅಂಶದಲ್ಲಿ ಭಿನ್ನಾಂಶ ಎಂದರೆ ಜೀವರು, ಸ್ವರೂಪಾಂಶ ಎಂದರೆ ಭಗವಂತನ ಅವತಾರಗಳು ಎಂಬುದನ್ನೇ ಮುಖ್ಯವಾಗಿ ತಿಳಿಯಬೇಕು. ಈ ತತ್ವ ತಿಳಿಯುವುದರಿಂದ ನಮಗೆ ಎಂದು ಗೊತ್ತಾಗುತ್ತೆ ಪಂಚಭೇದ ತಾರತಮ್ಯ ಎಂಬುದು ಅತಿ ಸ್ಫುಟವಾಗುತ್ತದೆ. ಭೇದ ಎಂಬತಕ್ಕಂಥದ್ದು ಅತಿ ಸ್ಪಷ್ಟವಾಗಿ ತಿಳಿಯಬೇಕು. ಭಗವಂತನಿಂದ ಕಿಂಚಿತ್ ಸಾದೃಶ್ಯ ಎಂದು ಭಗವಂತ ಶ್ರುತಿಯಲ್ಲಿ ಹೇಳಲ್ಪಟ್ಟಿದ್ದರೂ ಸಹ ಚೇತನತೆ ಸಾಧಾರಣವಿದೆ ಆ ಶಬ್ದದಿಂದ ಹೇಳಿದಾರ ಹೊರತು ಚೇತನ ಸಾಮಾನ್ಯವಾಗಿರ್ತಕ್ಕಂಥ ಜೀವನಲ್ಲಿರ್ತಕ್ಕಂಥ ಚೈತನ್ಯ ಎಂಬತಕ್ಕಂಥದ್ದು ಭಗವಂತನದು ಅಲ್ಲ, ಒಂದು ವಿಶಿಷ್ಟಾಕಾರವಾಗಿದ್ದು ಇರುವುದು. ಭಗವಂತನ ಯಾವ ಶಬ್ದವೂ ಯಾವ ಗುಣವೂ ಯಾವ ಜೀವರಿಗೂ ಹೊಂದಾಣಿಕೆ ಆಗುವುದಿಲ್ಲ. ಭಗವಂತನ ಗುಣಗಳು ಭಗವಂತನಿಗೆ ಮಾತ್ರ. ಪ್ರತಿಯೊಬ್ಬ ಜೀವರ ಸುಖ ಅಥವಾ ದುಃಖಗಳು ಆಯಾ ಜೀವರಿಗೆ ಮಾತ್ರ ಎಂಬುದನ್ನು ಸುಸ್ಪಷ್ಟವಾಗಿ ತಿಳಿದಾಗ ಸ್ವರೂಪಾಂಶ ಮತ್ತು ವಿಭಿನ್ನಾಂಶ ಎಂಬುದು ಸ್ಫುಟವಾಗಿ ತಿಳಿಯೋಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಪುರಂದರದಾಸರು 10 ಜನ ವರದರನ್ನು ನಮಗೆ ಪರಿಚಯಿಸಿದ್ದಾರೆ. ಇಂತಹ ಅತ್ಯಂತ ಸೂಕ್ಷ್ಮವಾದ ಪಂಚಭೇದ ತಾರತಮ್ಯವನ್ನು ತಿಳಿಸಿದಂತಹ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ಬಿಡನಿಗೆ ಭೂಯಿಷ್ಟಾಂತರ ಮುಕ್ತಿ ವಿಧೇಯಮ ಎಂದು ಹೇಳಿ, ಇಂತಹ ಅತಿ ಸೂಕ್ಷ್ಮವಾದ ವಿಚಾರ ಕೇವಲ ಮನುಷ್ಯ ಜನ್ಮದಲ್ಲಿ ಯೋಗ್ಯ ಗುರುಗಳ ಅನುಗ್ರಹದಿಂದ ಮಾತ್ರ ಪಡೆಯಲು ಸಾಧ್ಯ. ಇಂತಹ ಮನುಷ್ಯ ಜನ್ಮ ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹವನ್ನು ನಾವು ಸ್ಮರಿಸಬೇಕು. ತಂದೆ ತಾಯಿಗಳ ಇರುವಿಕೆ ನೆರವಾದ ಗುರು ಹಿರಿಯರ ಅವರನ್ನು ವಿಶೇಷಾಕಾರವಾಗಿ ನಾವು ಸ್ಮರಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಜ್ಞಾನವನ್ನು ಕೊಡುತ್ತಿರುವುದರಿಂದ ಆ ದೇವತೆಗಳ ಸದಾ ನಾವು ರೂಢಿಯಾಗಿರಬೇಕು, ಸ್ಮರಿಸಬೇಕು. ಈ ದೇವತೆಗಳಲ್ಲಿಯೂ ಶ್ರೇಷ್ಠರಾದ ಜೀವೋತ್ತಮನಾದ ವಾಯುದೇವರು ಅವರ ವಿಷ್ಣುವಿನ ಆಜ್ಞೆಯಂತೆ ಎಲ್ಲರೆಲ್ಲೂ ನಿಂತು ಈ ಜ್ಞಾನವನ್ನು ಪ್ರಸಾರ ಮಾಡುತ್ತಿರುವುದರಿಂದ ವಾಯುದೇವರು ಮೂಲಗುರುಗಳು, ಮುಖ್ಯ ಗುರುಗಳು, ರುಜುಗಣಸ್ಥರು ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು. ವಾಯು ಜೀವೋತ್ತಮ ಎಂಬತಕ್ಕಂಥದ್ದು ಸ್ಫುಟವಾಗುತ್ತದೆ. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಆ ಬಿಂಬನಿಂದಲೇ ಇವರೆಲ್ಲರೂ ಈ ಕ್ರಿಯೆ ನಡೆಯುತ್ತಿದೆ, ಈ ಜ್ಞಾನ ನಮಗೆ ಬರುತ್ತಿದೆ. ಆದ್ದರಿಂದ ನಾವು ಪೂರ್ಣ ಪ್ರಮಾಣದಲ್ಲಿ ಭಗವಂತನಿಗೆ ಶರಣ ಹೋಗಬೇಕು, ಭಗವಂತನನ್ನೇ ಆರಾಧಿಸಬೇಕು, ಭಗವಂತನನ್ನೇ ಪ್ರಾರ್ಥಿಸಬೇಕು, ಭಗವಂತನನ್ನೇ ಕೊಂಡಾಡಬೇಕು. ಭಗವಂತನಿಗೆ ಹೇಗೆ ಉಪಕಾರವನ್ನು ಮಾಡುವುದು ಅಂದರೆ ಕೇವಲ
ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ ಅಂದರೆ ವಿನಮ್ರವಾಗಿ ನಮಿಸಬೇಕು. ಇದೇ ನಾವು ಮಾಡಬಹುದಾಗಿರ್ತಕ್ಕಂಥ ಭಗವಂತನಿಗೆ ಸಲ್ಲಿಸಬಹುದಾಗಿರ್ತಕ್ಕಂಥ ಪದಾರ್ಥವಾಗಿದೆ. ಇದು ಬಿಟ್ಟು ನಾವು ಏನನ್ನೂ ಕೊಡಲು ಸಾಮರ್ಥ್ಯವಿಲ್ಲ. ಆದ್ದರಿಂದ ಸ್ಮೃತಿಯೇ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ ಎಂಬುದು ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತು. ಶ್ರೀಕೃಷ್ಣ ಹರಿ ಓಂ ಹರಿ ಓಂ ಹರಿ ಓಂ.